ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ. ಇವತ್ತು ನಮ್ಮ 11ನೇ ದಿನದ ಜರ್ನಿಯಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವಂತೂ ರೆಡಿಯಾಗಿವಿ ಮತ್ತು ನಮ್ಮ ರಥನೂ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು. ಇನ್ನೂ ಒಂದು 15 ಕಿಲೋಮೀಟರ್ ಹೋದರೆ ಇಟ್ಕಿ ಅಂತ ಒಂದು ಊರು ಬರುತ್ತೆ. ಆ ಊರಲ್ಲಿ ನಮಗೆ ನಾಷ್ಟಕ್ಕಂತ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಮಾಡಿದಾರಪ್ಪ ಅಂದರೆ, ನಿನ್ನೆ ಒಬ್ಬರು ಸರ್ ಸಿಕ್ಕಿದ್ರು. ಆ ಮಠದಲ್ಲಿ ಇರಬೇಕಾದ್ರೆ ಅವರೇ ಹೆಲ್ಪ್ ಮಾಡಿದ್ರು. ಸೊ ಅವರೇ ಇಟ್ಕಿ ಅಂತ ಊರಲ್ಲಿ ನಾಷ್ಟದ ವ್ಯವಸ್ಥೆ ಮಾಡಿದ್ದೀವಿ, ಬನ್ನಿ ಸರ್ ಅಂತ ಕರೆದಿದ್ದಾರೆ. ನಮ್ಮ ಒಂದು ಪ್ರಯಾಣದ ರಸ್ತೆ ಈ ರೀತಿ ಇದೆ. ಬೆಳಗಿನ ಈ ವಾತಾವರಣ ಮತ್ತು ನಮ್ಮ ರಥದ ಮ್ಯಾಗೆ ಈ ರೀತಿ ಹೊಂಟಿದ್ದೀವಿ. ಸಖತ್ ಮಜಾ ಇದೆ ಬ್ರೋ. ಆದರೆ ಕಷ್ಟನೂ ಇದೆ, ಯಾಕಂದರೆ ಗಾಳಿನೂ ಇದೆ. ಆ ಗಾಳಿ ಒಳಗೆ ನಮ್ಮ ರಥ ಮುಂದೆ ಹೋಗ್ತಿಲ್ಲ ಬ್ರೋ. ಫೈನಲಿ ಇವಾಗ ಇಟಿಗೆಯಲ್ಲಿ ಇದ್ದೀನಿ ಸರ್. ಅಲ್ಲಿ ಮಠದಲ್ಲಿ ಉಳ್ಕೋಬೇಕಾದ್ರೂ ಸರ್ ತುಂಬಾ ಹೆಲ್ಪ್ ಮಾಡಿದರು. ಇವಾಗ ಇಲ್ಲಿ ನಾಷ್ಟ ತಂದು ಕೊಟ್ಟಿದ್ದಾರೆ. ನಮಸ್ತೆ ಎಲ್ಲ ಸನಾತನ ಹಿಂದೂಗಳಿಗೆ. ಪವರ್ ಬ್ರೋ ಅವರು ಧರ್ಮವನ್ನ ಉಳಿಸ್ಬೇಕು ಅನ್ನೋ ಧರ್ಮ ರಕ್ಷಿತೆ ರಕ್ಷಿತ ಅನ್ನುವ ಒಂದು ಸ್ಲೋಗನ್ ಅಡಿಯಲ್ಲಿ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಧರ್ಮ ರಕ್ಷಣೆಯನ್ನ ಮಾಡಿದ್ರೆ ಧರ್ಮ ಅವರನ್ನ ರಕ್ಷಣೆ ಮಾಡ್ತದೆ ಅನ್ಲಿಕ್ಕೆ ಒಂದು ನಿದರ್ಶನ. ಹಾಗಾಗಿ ಕಾರಣ ನಾವೆಲ್ಲ ಹಿಂದೂ ಒಂದು ಅನ್ನುವ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಧರ್ಮವನ್ನ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ತಾವ್ಯಾರಾದ್ರೂ ಕೂಡ ಹೊಸಪೇಟೆಯಿಂದ ಶಿವಮೊಗ್ಗ ಹೋಗುವ ದಾರಿಯಲ್ಲಿ ಇಟಿಗಿ ಅಂತ ಬರುತ್ತೆ. ನಿಮಗೇನಾದ್ರೂ ಉಳ್ಕೊಳ್ಲಿಕ್ಕೆ ಊಟ ವ್ಯವಸ್ಥೆ ಬೇಕಿದ್ರೆ ನಾವು ಸದಾ ನಮ್ಮ ಹಿಂದೂಗಳ ಪರವಾಗಿ ನಾವು ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತಾ ಇವರು ಒಂದು ಧರ್ಮ ಜಾಗೃತಿಗೋಸ್ಕರ ಹೊರಡ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಶಿವ ಎಲ್ಲ ರೀತಿಯಿಂದನೂ ಸಕಲ ತೊಂದರೆ ಆಗ್ಲಾರ್ದಂಗೆ ಕಾಪಾಡಿಕೊಂಡು ಅವರ ಯಾತ್ರೆ ಸಂಪೂರ್ಣವಾಗಿ ಯಶಸ್ವಿಯಾಗಲಿ. ಅವರಿಗೆ ಸಹಾಯ ಮಾಡಲಿಕ್ಕೆ ಆ ಭಗವಂತನ ಕೃಪೆಯಿಂದ ನಾವು ಸಹಾಯ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕೆ ಅವರಿಗೆ ಆ ಭಗವಂತನನ್ನ ನಾವು ಸದಾ ಸ್ಮರಿಸುತ್ತಾ ಅವರ ಯಾತ್ರೆ ಸುಖಕರವಾಗಿ ಪ್ರಯಾಣವನ್ನ ಆಗಲಿ ಅಂತ ಹಾರೈಸುತ್ತಾ, ಹಿಂದೂ ನಾವೆಲ್ಲ ಒಂದು ಅನ್ನುವ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗೋಣ. ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ನಾವು ಅದನ್ನ ರಕ್ಷಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತು.